ಈ ದಿನದ ಸಂದೇಶ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಳು 3ನೇ ಅಧ್ಯಾಯದ 3ನೇ ವಾಕ್ಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ಸಾಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳ ಮುಚ್ಚಿ. ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ, ಭೂಮಿಯ ಆಕಾಶ ಉಂಟು ಮಾಡಿದ ದೇವ, ಈ 7ನೇ ತಿಂಗಳ ಮೊದಲನೇ ಭಾನುವಾರ ದಿನಕ್ಕಾಗಿ, ಸಬ್ಬತ್ತಿನಕ್ಕಾಗಿ, ಜೀವದಿಂದ ಎದ್ದು ಬಂದಿರತಕ್ಕಂಥ ದಿನಕ್ಕಾಗಿ ನಾವು ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಈ 7ನೇ ತಿಂಗಳನ್ನ ಕಾಣಲಿಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶದ ಭಾಗದ ಮುಖಾಂತರವಾಗಿ ದೇವರು ತಾನು ನಮ್ಮೆಲ್ಲರ ಸಂಗಡ ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಶತ್ರುವಿನ ಎಲ್ಲ ಅಕಾಲ ಮರಣಗಳು ಯೇಸುವಿನ ನಾಮದಲ್ಲಿ ಅವನು ಸಿದ್ಧ ಮಾಡಿರತಕ್ಕಂಥ ಎಲ್ಲ ಟ್ರಾಪ್ಗಳು ಮುರಿಯಲ್ಪಡಲಿ ಎಂಬುದಾಗಿ, ದೇವರ ಸಂದೇಶಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡತಕ್ಕಂಥ ಎಲ್ಲ ದುಷ್ಟರ ಕಾರ್ಯಗಳು ಮುರಿಯಲ್ಪಡಲಿ. ಪರಿಶುದ್ಧಾತ್ಮ ದೇವರು ತಾನೇ ಮಾತನಾಡು ಎಂಬುದಾಗಿ, ಪರಿಶುದ್ಧಾತ್ಮ ದೇವರೇ ನೀನು ನಿನ್ನ ಜನರೊಟ್ಟಿಗೆ ಮಾತನಾಡು ಎಂಬುದಾಗಿ ಸ್ವಾಮಿ. ಅಪ್ಪ, ನಿನ್ನ ಕರಗಳಿಗೆ ದೇವರ ರಾಜ ಈ ಪ್ರಾರ್ಥನೆ ಒಪ್ಪಿಸಿ ಕೊಡ್ತೇವೆ. ನೀನು ಮಾತನಾಡು, ಸಹಾಯ ಮಾಡು. ನೀನು ಮಾತನಾಡುವ ದೇವರಾಗಿದ್ದೀರಾ, ನಾವೆಲ್ಲರೂ ಕೇಳಿಸಿಕೊಳ್ಳುವಂತವರಾಗಿದ್ದೇವೆ ಸ್ವಾಮಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. 3ನೇ ಕೀರ್ತನೆ 3ನೇ ವಾಕ್ಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಶೀರ್ಷಿಕೆ ಏನು ಅಂದ್ರೆ, ಅದು ಈ ರೀತಿಯಾಗಿದೆ: ನಿನ್ನ ತಲೆಯನ್ನ ಎತ್ತುವಂತೆ ದೇವರು ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಂದೇಶವನ್ನು ಸಿದ್ಧ ಮಾಡುವಾಗ ಈ ರೀತಿಯಾಗಿ ದೇವರು ನನಗೆ ಹೇಳಿದ್ರು, ಈ ವಾಕ್ಯವನ್ನ ಕೊಟ್ಟು ಏನಂತಂದ್ರೆ, ಯಾರ ತಲೆ ಎಲ್ಲಿ ತಗ್ಗಿಸಲ್ಪಡ್ಬೇಕೆಂಬುದಾಗಿ ಶತ್ರುವಾದವನು ಅಥವಾ ಮನುಷ್ಯರು ಆಲೋಚನೆ ಮಾಡ್ತಾ ಇದ್ದಾರೋ, ಅಥವಾ ಮನುಷ್ಯನು ದುರಾತ್ಮವು ಸೇರಿ, ಮನುಷ್ಯನು ದುಷ್ಟ ಆತ್ಮವು ಸೇರಿ ಆಲೋಚನೆ ಮಾಡ್ತಾ ಇದೆಯೋ, ದೇವ ಜನರ ತಲೆ ಎಲ್ಲಿ ತಗ್ಗಿಸಲ್ಪಡ್ಬೇಕೆಂಬುದಾಗಿ ಶತ್ರು ಆಲೋಚನೆ ಮಾಡ್ತಾ ಇದ್ದಾನೋ, ಈ ವಾಕ್ಯದಲ್ಲಿ ಹೇಳ್ತಿದೆ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನ ಎತ್ತುವಂತೆ ಮಾಡುವವನು ಆಗಿದ್ದೀ ಎಂಬುದಾಗಿ. ಈ ವಾಕ್ಯದಲ್ಲಿ ಒಂದು ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದ್ರೆ ದೇವರು ನಮಗೆ ಗುರಾಣಿಯಾಗಿದ್ದಾರೆ, ದೇವರು ನಮ್ಮನ್ನ ಕಾಯತಕ್ಕಂಥವರಾಗಿದ್ದಾರೆ. ಅವರು ಕಾಯದೆ ಹೋಗಿದ್ರೆ ಈ 7ನೇ ತಿಂಗಳನ್ನ ನಾವು ಕಾಣಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ 6 ತಿಂಗಳ ಕಾಲ ದೇವರು ತನ್ನ ಕೃಪೆಯಲ್ಲಿ ಭದ್ರಪಡಿಸಿ ನಮ್ಮನ್ನ ಕಾದು 7ನೇ ತಿಂಗಳನ್ನ ಕಾಣುವಂತೆ ದೇವರು ಸಹಾಯ ಮಾಡಿದ್ದಾರೆ. ಲೋಕದ ಜನರ ಜೀವಿತದಲ್ಲಿ ನೋಡುವಂತ ಸಮಯದಲ್ಲಿ ಸುಮ್ಮನೆ ಅವರ ಪಾಡಿಗೆ ಅವರು ಒಂದು ಮೂಟೆನ ಹೊತ್ಕೊಂಡು ರೋಡ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಿರತಕ್ಕಂಥ ವ್ಯಕ್ತಿನ ಏನ್ ಮಾಡಿದೆ ಅಂತಂದ್ರೆ, ಒಂದು ಗಾಡಿ ಬಂದು ಗುದ್ದಿ ಆ ವ್ಯಕ್ತಿ ಹಾಸ್ಪಿಟಲ್ ಹೋಗುವಷ್ಟೊತ್ತಿಗೆ ತೀರು ಹೋಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ದೇವರು ತನ್ನ ಪ್ರೀತಿಯ ಮಕ್ಕಳಿಗೆ ಯಾವುದೇ ಒಂದು ಕೇಡು ಗಂಡಾಂತರಗಳು ಸಂಭವಿಸಿದಾಗೆ ಆತನು ಕಾಪಾಡಿಕೊಳ್ಳತಕ್ಕಂಥ ದೇವರು ಆಗಿದ್ದಾರೆ. ಅವರು ಕಾಪಾಡಿದ್ದಕ್ಕೇನೆ ಇವತ್ತು ನಾವೇನಾಗಿದ್ದೀವಿ ಅಂತಂದ್ರೆ 7ನೇ ತಿಂಗಳನ್ನ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಒಂದು ಕಾಯುವಿಕೆನ, ದೇವರು ನಮ್ಮ ಮೇಲೆ ಇಟ್ಟಿರತಕ್ಕಂಥ ಆ ಪ್ರೀತಿನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿರ್ಬೇಕೆ ಹೊರತು ಅದಕ್ಕೆ ನಾವೇನಾಗಬಾರ್ದು ಅಂತಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತವರಾಗಿರ್ಬೋದು. ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರ ಜೀವಿತದಲ್ಲಿ ನಿನ್ನೆ ಇದ್ದವರು ಇವತ್ತು ಭೂಮಿಯಲ್ಲಿ ಯಾರು ಜೀವಿಸ್ತಾ ಇಲ್ಲ ಲೋಕದಲ್ಲಿ. ಆದ್ರೆ ನಾವಿವತ್ತು ಜೀವಂತವಾಗಿ ಇದ್ದೇವಂದ್ರೆ ಖಂಡಿತವಾಗಿಯೂ ಆ 3ನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ, ಯೆಹೋವನೇ, ನೀನು ನನ್ನನ್ನ ಕಾಯತಕ್ಕಂತ ಗುರಾಣಿಯಾಗಿದೆಯಾ ಎಂಬುದಾಗಿ ದೇವರು ನಮ್ಮನ್ನ ಒಂದು ಶೀಲ್ಡಿನ ರೀತಿಯಲ್ಲಿ ಅದನ್ನು ಪ್ರೊಟೆಕ್ಷನ್ ಅನ್ನ ಮಾಡ್ತಿರೋ ಕಾರಣ ನಾವಿವತ್ತು ಭೂಮಿಯಲ್ಲಿ ಜೀವಂತವಾಗಿದ್ದೇವೆ ಎಂಬುದಾಗಿ. ನಮ್ಮ ಗೌರವಕ್ಕೆ ದೇವರು ಆಧಾರ ಆಗಿದ್ದಾರಂತೆ. ಶತ್ರು ಆಲೋಚನೆ ಏನ್ ಮಾಡ್ತದೆ ಅಂತಂದ್ರೆ, ದೇವ ಮಕ್ಕಳ ಅಥವಾ ಯೇಸುವನ್ನು ನಂಬಿರತಕ್ಕಂಥ ಜನರ ತಲೆ ಎಲ್ಲಿ ತಗ್ಗಿಸಲ್ಪಡಬೇಕೆಂಬುದಾಗಿ ಶತ್ರು ಆಲೋಚನೆ ಮಾಡುವಂತವರಾಗಿದ್ದಾನೆ. ಅದಕ್ಕೆ ಆ 3ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ನೀನು ನನ್ನ ಗೌರವಕ್ಕೆ ಆಧಾರನಾಗಿದ್ಯಾ, ನನ್ನ ತಲೆನ ಎತ್ತುವಂತೆ ಮಾಡುವವನೆಂಬುದಾಗಿ. ಅಂದ್ರೆ ನಿಮ್ಮ ಜೀವಿತದಲ್ಲಿ ಶತ್ರುವಾದನು ರಹಸ್ಯವಾಗಿ ಎಲ್ಲೋ ಒಂದು ಕಾರ್ಯವನ್ನ ಆಲೋಚನೆ ಮಾಡಿರ್ಬೋದು. ಏನಂತಂದ್ರೆ, ಇವರ ತಲೆನ ಎಲ್ಲಿ ತಗ್ಗಿಸ್ಬೇಕು, ಯಾವ ರೀತಿಯಾಗಿ ತಗ್ಗಿಸ್ಬೇಕೆಂಬುದಾಗಿ ಅವನ ಆಲೋಚನೆ ಮಾಡಿರ್ಬೋದು. ಆದ್ರೆ ಈ 3ನೇ ಕೀರ್ತನೆಯಲ್ಲಿ ದೇವರು ಹೇಳುವಂತವರಾಗಿದ್ದಾರೆ, ಈ ಮುಂಜಾನೆ ವೇಳೆ ನಿನ್ನ ತಲೆನ ನಾನು ಎತ್ತುವಂತೆ ಮಾಡ್ತೇನೆ ಎಂಬುದಾಗಿ. ಎಲ್ಲಿ ಶತ್ರುವಾದಂತನು, ಸೈತಾನಾದಂತನು ನಿಮ್ಮ ತಲೆ ತಗ್ಗಿಸ್ಬೇಕೆಂಬುದಾಗಿ ಅವನು ಆಲೋಚನೆ ಮಾಡಿದನೋ, ಅಥವಾ ನಿಮ್ಮ ತಲೆ ಎಲ್ಲಿ ತಗ್ಗಿಸಲ್ಪಟ್ಟಿದೆಯೋ ಅದೇ ಸ್ಥಳದಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ ತಲೆನ ಎತ್ತುವಂತೆ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಕರಗಳನ್ನ ತಟ್ಟಿ ಮಹಿಮೆ ಸಲ್ಲಿಸೋಣ. ದೇವರು ನಾವು ತಲೆ ತಗ್ಗಿಸಲ್ಪಟ್ಟಿರತಕ್ಕಂಥ ಸ್ಥಳದಲ್ಲಿ ಬಿಟ್ಟು ಬೇರೆ ಸ್ಥಳದಲ್ಲಿ ತಲೆ ಎತ್ತುತ್ತೇನೆ ಎಂಬುದಾಗಿ ಹೇಳುವಂತ ದೇವರಲ್ಲ. ನಮ್ಮ ತಲೆ ಎಲ್ಲಿ ತಗ್ಗಿಸಲ್ಪಟ್ಟಿದೆಯೋ ಖಂಡಿತವಾಗಿಯೂ ಅದೇ ಸ್ಥಳದಲ್ಲಿ ದೇವರು ತಲೆನ ಎತ್ತುವಂತವರ
2ನೇ ವಾಕ್ಯವನ್ನ ಓದಿ. ಸ್ತೋತ್ರ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳುತ್ತಾರೆ. ಸಾಕು. ಹಲ್ಲೆಲೂಯ. ಏನಂತಂದ್ರೆ ನಿನ್ನ ತಲೆಯನ್ನ ದೇವರು ಎತ್ತಬೇಕೆಂಬುದಾಗಿ ಆಲೋಚನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವರ ಜೀವಿತದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಅವರ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಅವರು ತಲೆನ ಎತ್ತಿ ಓಡಾಡಕ್ಕಾಗಿರತಕ್ಕಂಥ ಸ್ಥಿತಿಗಳು ಕೆಲವರ ಜೀವಿತದಲ್ಲಿ ಇವತ್ತು ಆವರಿಸಿಕೊಂಡಿರ್ಬೋದು. ಆದ್ರೆ ಆ 3ನೇ ಕೀರ್ತನೆ 1-2 ವಾಕ್ಯದಲ್ಲಿ ಓದುವಾಗ, ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಇವನಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಎಂಬುದಾಗಿ ಹೇಳಿಕೊಳ್ತಾರೆ ಎಂಬುದಾಗಿ. ಆದ್ರೆ ಮನುಷ್ಯರು ಇವನಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಎಂಬುದಾಗಿ ಹೇಳಿಕೊಟ್ಟಿರ್ಬೋದು. ಆದ್ರೆ ಮನುಷ್ಯರ ಆಲೋಚನೆಯನ್ನ ನಿರಾರ್ಥಕ ಮಾಡ್ತಕ್ಕಂಥ ದೇವರು, ಮನುಷ್ಯರ ಆಲೋಚನೆಯನ್ನ, ಅವರ ಆಸೆಯನ್ನ ಭಂಗಪಡಿಸುವಂತ ದೇವರು 3ನೇ ವಾಕ್ಯದಲ್ಲಿ ದೇವರು ಈ ಪ್ರಕಾರವಾಗಿ ಹೇಳ್ತಾರೆ. ಏನಂತಂದ್ರೆ, ಆ ಭಕ್ತನ ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನೇ, ನೀನು ನನ್ನನ್ನ ಕಾಯತಕ್ಕಂತ ಗುರಾಣಿ ಆಗಿದ್ಯಾ, ನನ್ನ ಗೌರವಕ್ಕೆ ನೀನೇ ಆಧಾರನು. ಆದ್ರೆ ನೀನು ನನ್ನ ತಲೆನ ಏನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತಂದ್ರೆ, ಶತ್ರು ಈ ರೀತಿಯಾಗಿ ಆಲೋಚನೆ ಮಾಡ್ಕೊಂಡಿದ್ರು, ನನ್ನ ತಲೆ ತಗ್ಗಿಸಲ್ಪಡ್ಲಿಕ್ಕೆ ಖಂಡಿತವಾಗಿ ನೀನೇನ್ ಮಾಡೋದಿಲ್ಲ, ಬಿಡೋದಿಲ್ಲ, ನನ್ನ ತಲೆ ಎತ್ತುವಂತೆ ಮಾಡುವ ದೇವರಾಗಿದ್ಯಾ ಎಂಬುದಾಗಿ. ಹಲ್ಲೆಲೂಯಾ. ಅದರ ಅರ್ಥ ಏನು ಅಂತಂದ್ರೆ, ಹಲ್ಲೆಲೂಯಾ, ಅಲ್ಲಿ 1ನೇ ವಾಕ್ಯದಲ್ಲಿ ಹೇಳುವಾಗ, ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟು ಹೆಚ್ಚಾಗಿದ್ದಾರೆ ಎಂಬುದಾಗಿ. ಆ ವಾಕ್ಯದ ಅರ್ಥ, ದೇವರೇ, ಬೆರಳು ಎಣಿಕೆಯಿಂದ ಎಣಿಸಕ್ಕಾಗದಿರತಕ್ಕಷ್ಟು ಜನ ಏನ್ ಮಾಡ್ತಿರತ್ತಂದ್ರೆ, ನನಗೆ ವಿರುದ್ಧವಾಗಿ ನಿಂತುಕೊಂಡು, ಹಲ್ಲೆಲೂಯಾ, ಇವನಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಎಂಬುದಾಗಿ ಶತ್ರುಗಳು ಹೇಳ್ತಿರತಕ್ಕಂಥ ಸಮಯದಲ್ಲಿ ಆ ಮನುಷ್ಯನು ದೇವರ ಬಳಿಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನಾವ್ ಯಾವ ರೀತಿಯಾಗಿ ಹೇಳ್ತೀವಿ ಅಂತಂದ್ರೆ, ನಮ್ಮ ನೋಡಿ ಯಾರಾದ್ರೂ ಇವರಿಗೆ ದೇವರಿಂದ ಸಹಾಯ ಆಗೋದೇ ಇಲ್ಲ, ದೇವರು ಇವರನ್ನ ಕೈ ಬಿಟ್ಟಿದ್ದಾರೆ, ಅಥವಾ ದೇವರು ಇವರ ಪ್ರಾರ್ಥನೆಯನ್ನ ಕೇಳ್ತಾ ಇಲ್ಲ, ಅಥವಾ ಇವರ ಜೀವಿತದಲ್ಲಿ ಯಾವುದೇ ಅದ್ಭುತವು ನಡೀತಾ ಇಲ್ಲ, ಇವರ ಜೀವಿತ ಒಂದೇ ರೀತಿಯಾಗಿದೆ ಅಂತ ಯಾರಾದ್ರೂ ಮನುಷ್ಯರು ಹೇಳುವಾಗ, ನಾವು ಖಂಡಿತವಾಗಿ ಏನಾಗ್ತೀವಿ ಅಂತಂದ್ರೆ, ಅವರ ಮಾತನ್ನ ಕೇಳಿ ಆ ಮಾತನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ನಿರಾಶೆಗೆ ಒಳಗಾಗುವಂತವರಾಗಿದ್ದೇವೆ. ಆ ಒಂದು ನಿರಾಶೆಗೆ ಒಳಗಾಗಿ ನಾವು ಹೋಗಿ ದೇವ ಸಮ್ಮುಖದಲ್ಲಿ ಹೇಳ್ತೀವಿ, ದೇವರೇ, ಇಂಥವ್ರು ನನ್ನನ್ನು ನೋಡಿ ಅಥವಾ ನನ್ನ ಕುಟುಂಬವನ್ನು ನೋಡಿ ಈ ರೀತಿಯಾಗಿ ಹೇಳಿದ್ರು, ಇವರಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಎಂಬುದಾಗಿ, ಇವರ ಪ್ರಾರ್ಥನೆಯನ್ನ ದೇವರು ಕೇಳ್ತಾ ಇಲ್ಲ ಎಂಬುದಾಗಿ, ಇಂಥವ್ರು ನಮ್ಮ ಬಗ್ಗೆ ಈ ರೀತಿಯಾಗಿ ಹೇಳಿದ್ರು ಎಂಬುದಾಗಿ ನಾವು ಹೋಗಿ ದೇವರ ಹತ್ರ ಏನ್ ಮಾಡ್ತೀವಿ ಅಂತಂದ್ರೆ ಕಂಪ್ಲೇಂಟ್ ಅನ್ನ ಹೇಳುವಂತವರಾಗಿದ್ದೇವೆ. ಆದ್ರೆ ಭಕ್ತನು ಆ ರೀತಿಯಾಗಿ ಹೇಳ್ತಾ ಇಲ್ಲ ಎಂಬುದಾಗಿ ಸತ್ಯವೇದ ಪುಸ್ತಕ ನಮಗೆ ಕಳಿಸ್ತದೆ. ಯಾರು ಆ ಮನುಷ್ಯನಿಗೆ ಒಂದು ಕೂಟದ ಜನರು ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೋ, ಯಾರು ಇವರಿಗೆ ದೇವರಿಂದ ಸಹಾಯ ಆಗೋದಿಲ್ಲ ಅಂತ ಹೇಳಿದರೋ, ಆ ಮಾತನ್ನ ಅವನ ಅದೇ ರೀತಿಯಾಗಿ ತೆಗೆದುಕೊಂಡೋಗಿ ದೇವರಿಗೆ ಹೇಳ್ತಾ ಎಂಬುದಾಗಿ ಸತ್ಯವೇದ ಹೇಳ್ತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಸತ್ಯವೇದ ಏನ್ ಹೇಳುತ್ತೆ ಅಂತಂದ್ರೆ, ಅದಕ್ಕೆ ಬದಲಾಗಿ ಸತ್ಯವೇದ ಏನ್ ಹೇಳುತ್ತೆ ಅಂತಂದ್ರೆ, ಆ ಮನುಷ್ಯನು ದೇವರ ಮೇಲೆ ತನಗಿರತಕ್ಕಂಥ ನಂಬಿಕೆನ ಅವನು ತೋರಿಸಿದ್ದು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಾಗಾದ್ರೆ ಇವತ್ತು ನಾವೇನ್ ಮಾಡ್ಬೇಕು? ಯಾರಾದ್ರೂ ನಮ್ಗೆ ವಿರುದ್ಧವಾಗಿ ಒಂದು ಮಾತನ್ನ ಅಥವಾ ಏನಾದ್ರೂ ಒಂದು ಕಮೆಂಟ್ ಅನ್ನ ಪಾಸ್ ಮಾಡಿದ್ರೆ ಅದನ್ನ ಅದೇ ರೀತಿಯಾಗಿ ತೆಗೆದುಕೊಂಡು ಹೋಗಿ ದೇವರಿಗೆ ಹೇಳುವಂತದ್ದಲ್ಲ, ನನಗೆ ದೇವರ ಮೇಲೆ ಏನು ನಂಬಿಕೆ ಇದೆಯೋ ಅದನ್ನ ನಾವು ವ್ಯಕ್ತಪಡಿಸುವಂತವರಾಗಿರ್ಬೇಕು. ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ ಪ್ರಾರ್ಥನೆ ಕೋಣೆಯಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಏನಂದ್ರೆ ಮನುಷ್ಯರು ಹೇಳಿರ್ತಕ್ಕಂಥ ಮಾತನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ಹೇಳೋದಲ್ಲ, ನಿನ್ನ ದೇವರು ಏನು ಎಂಬುದಾಗಿ ನಿಮ್ಗೆ ಗೊತ್ತಿರಬೇಕು, ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಕ್ರಿಸ್ತನ ಪ್ರೀತಿಯಲ್ಲಿ ಬೇರೂರಿ ಒಬ್ಬ ಮನುಷ್ಯನು ನೆಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕಾದಂತ ಮೊದಲನೇ ವಿಷಯ ಅಂತಂದ್ರೆ ಅವನ ದೇವರು ಎಂತವನು ಎಂಬುದಾಗಿ, ಅವರ ದೇವರು ಏನು ಅದ್ಭುತವನ್ನ ಮಾಡ್ತಾರೆ, ಅವರ ದೇವರು ಎಂತ ಪ್ರೀತಿ ಉಳ್ಳವರು ಎಂಬುದಾಗಿ ಆ ಮನುಷ್ಯನಿಗೆ ಗೊತ್ತಿದ್ರೆ ಮಾತ್ರನೇ ಆ ಮನುಷ್ಯನ ಏನ್ ಮಾಡಕ್ ಆಗುತ್ತೆ ಅಂತಂದ್ರೆ ಅವನ ಜೀವಿತದ ಕೊನೆವರೆಗೂ ಕ್ರಿಸ್ತನಲ್ಲಿ ಬೇರೂರಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ಅರ್ಧಂಬರ್ಧ ದೇವರ ಬಗ್ಗೆ ತಿಳ್ಕೊಂಡಿದ್ರೆ ಅವರ ದೇವರ ಒಂದು ಮಹತ್ ಕಾರ್ಯ ಏನು ಎಂಬುದಾಗಿ, ಅವರ ದೇವರ ಪ್ರೀತಿ ಏನು ಎಂಬುದಾಗಿ, ಆತನ ಒಂದು ತಂದೆಯ ಮನಸ್ಸು, ತಂದೆಯಾದ ದೇವರ ಮನಸ್ಸೇನೆಂಬುದಾಗಿ ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಹೋದ್ರೆ ಖಂಡಿತವಾಗಿ ಮನುಷ್ಯರ ಮಾತನ್ನ ಕೇಳಿ ಅಥವಾ ಜೀವಿತದಲ್ಲಿ ಬರ್ತಿರತಕ್ಕಂಥ ಕಷ್ಟಗಳನ್ನ ಪರಿಸ್ಥಿತಿಗಳನ್ನ ನೋಡಿ ಆ ಮನುಷ್ಯನ್ ಏನಾಗ್ಬೋದು ಅಂತಂದ್ರೆ ಅವನು ಡಿಪ್ರೆಷನ್ ಆಗ್ಬೋದು, ಅವನಿಗೆ ಏನಾಗ್ಬೋದು ಅಂತಂದ್ರೆ ನಿರಾಶೆ ಉಂಟಾಗ್ಬೋದು ಅಥವಾ ಆಶಾಭಂಗ ಉಂಟಾಗ್ಬೋದು, ಅವನು ದೇವರ ಪ್ರೀತಿಯಿಂದ ಹಿಂಚಾರಿ ಹೋಗಿ ಕೂಡ ಏನಾಗುತ್ತೆ ಅಂದ್ರೆ ಸಾಧ್ಯತೆ ಬಹಳ ಇದೆ ಎಂಬುದಾಗಿ. ಅದಕ್ಕೆ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳ್ತಿದ್ದಾರೆ, ಈ ಭಕ್ತನ ಹೇಳ್ತಿದ್ದಾನೆ ಏನಂತಂದ್ರೆ, ಮನುಷ್ಯರು ಹೇಳಿದಂತ ಮಾತನ್ನ ತೆಗೆದುಕೊಂಡು ಹೋಗಿ ನಾನು ದೇವರಿಗೆ ಹೇಳಿಲ್ಲ, ನನ್ನ ದೇವರು ಎಂತವ್ರು ಎಂಬುದಾಗಿ, ಆತನು ಎಂತ ಕಾರ್ಯವನ್ನ ಮಾಡ್ತಾನೆ ಎಂಬುದಾಗಿ ನನಗೆ ಗೊತ್ತು, ಅದಕ್ಕೆ ಆ ನಂಬಿಕೆಯನ್ನು ನಾನು ತೋರ್ಪಡಿಸ್ತೇನೆ ಎಂಬುದಾಗಿ.
ಇವತ್ತು ದೇವರ ಮಕ್ಕಳಾಗಿರುವಂತ ನಾವು ಅದೇ ರೀತಿ ಆಗಿರ್ಬೇಕು. ಮನುಷ್ಯರು ಹೇಳಿದ ಮಾತನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ಹೇಳುವಂತವರಲ್ಲ. ಯಾರು ಗೇಲಿ ಮಾಡಿದರೋ, ಯಾರು ವಿರೋಧಿಗಳು ಹೆಚ್ಚಾಗಿದರೋ ಅವರಿಗೆ ನಾವು ಹೇಳುವಂತವರಾಗಿರ್ಬೇಕು, ನನ್ನ ದೇವರು ಎಂತವರು ಎಂಬುದಾಗಿ. ಆ ರೀತಿಯಾಗಿ ಹೇಳ್ಬೇಕಂದ್ರೆ ನಮಗೆ ಮೊದಲು ಗೊತ್ತಿರಬೇಕು ನನ್ನ ದೇವರು ಎಂತವರು ಎಂಬುದಾಗಿ, ನನ್ನ ದೇವರ ಮನಸ್ಸು ಎಂತದ್ದು ಎಂಬುದಾಗಿ, ಆತನು ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನ ಮಾಡ್ತಾರೆ ಎಂಬುದಾಗಿ ನಮಗೆ ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರನೇ ಏನಾಗುತ್ತೆ ಅಂತಂದ್ರೆ ನಾವು ಇನ್ನೊಬ್ಬರ ಮುಂದೆಗಡೆ ಹೋಗಿ ನಮ್ಮ ದೇವರು ಮಾಡಿರ್ತಕ್ಕಂಥ ಅದ್ಭುತ ಮಹತ್ ಕಾರ್ಯವನ್ನ ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ. ನಮಗೆ ದೇವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ, ನಮ್ಮ ದೇವರ ಪ್ರೀತಿ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದೇ 3ನೇ ಕೀರ್ತನೆಯ 5ನೇ ವಾಕ್ಯ 6, 7, 8 ಓದಿ. 3 ಕೀರ್ತನ 5, 6, 7, 8 ವಚನ. ಯೆಹೋವ ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಈ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಏನ್ ಬರ್ತಿದ್ದಾರೋ ಅದು ಭಕ್ತರ ನಂಬಿಕೆ ಆಗಿದೆ ಎಂಬುದಾಗಿ. ಅಲ್ಲೇಲೂಯಾ.